ಈ ಒಂದು ವಸ್ತು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗುವ ಲಾಭಗಳು ಅಷ್ಟಿಷ್ಟಲ್ಲ. ಯಾಕಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಆರೋಗ್ಯಕಾರಿ ಮತ್ತು ಫಲಕಾರಿ ಅಂಶಗಳು ಈ ಒಂದು ವಸ್ತುವನ್ನು ತಿನ್ನೋದ್ರಿಂದ ನಮಗೆ ಸಿಗ್ತಾವಂತ ನಾವು ಹೇಳ್ಬೋದು. ಯಾಕಂದರೆ ಈ ಒಂದು ವಿಶೇಷ ವಸ್ತು ನಮ್ಮ ದೇಹಕ್ಕೆ ಅಷ್ಟು ಲಾಭಕಾರಿ ಅಂಶಗಳನ್ನು ತಂದುಕೊಡುತ್ತೆ ಮತ್ತು ಆರೋಗ್ಯ ಸುಧಾರಣೆ ಮಾಡೋದಲ್ಲದೇ ದೇಹಕ್ಕೆ ಒಂದು ಹೊಸ ಚೇತನವನ್ನು ಕೂಡ ಈ ಒಂದು ವಸ್ತು ಕೊಡುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೋಡೋಣ. ಶ್ರೀ ನಳಪಾಕ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಶ್ರೀ ನಳಪಾಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೇನಪ್ಪ ಅಂತಂದರೆ ಹಾಗಲಕಾಯಿಯಿಂದ ಒಂದು ವಿಶೇಷವಾದ ರೆಸಿಪಿಯನ್ನು ತಯಾರು ಮಾಡೋಣ. ಈಗ ನಾವು ಹಾಗಲಕಾಯಿಯನ್ನು ಬಳಸಿಬಿಟ್ಟು ಒಂದು ವಿಶೇಷವಾದ ಕರಿ, ಅಂದರೆ ಊಟದಲ್ಲಿ ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ಅದಕ್ಕೆ ನೆಂಚ್ಕೊಳ್ಳೋಕೆ ಅಂತ ಹೇಳಿ ಮಾಡಿರತಕ್ಕಂಥ ಒಂದು ಪಲ್ಯದ ರೂಪದ ಕರಿ. ಈ ಕರಿನ ನಾವು ಹಾಗಲಕಾಯಿ ಬಳಸಿಕೊಂಡು ಮಾಡ್ತಿರೋದು ಅನ್ನೋದು ವಿಶೇಷ. ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಹಾಗಲಕಾಯಿ ಅಂದ ತಕ್ಷಣವೇ ಮುಖ ಮುರಿಯೋರು ಅಥವಾ ಹಾಗಲಕಾಯಿನ ಕಂಡ್ರೆ ಸೇರದೇ ಇರೋರೇ ತುಂಬ ಜನ. ಯಾಕಂದರೆ ಅದರ ಸ್ವಾದ ಏನಪ್ಪ ಅಂದರೆ ಆ ರೀತಿಯಾಗಿರುತ್ತೆ. ಕಹಿಯಾಗಿ ಕೂಡಿರೋದ್ರಿಂದ ಅದನ್ನು ತಿನ್ನೋಕ್ಕೆ ಹೆಚ್ಚು ಜನ ಇಷ್ಟಪಡೋದಿಲ್ಲ. ಆದರೆ ಅದನ್ನು ನಾವು ತಿನ್ನೋ ಹಾಗೆ ಒಂದು ರುಚಿಕಟ್ಟಾಗಿ ಈ ಒಂದು ರೆಸಿಪಿನ ಮಾಡೋದ್ರ ಮೂಲಕ ನಾವು ನಮ್ಮ ಅಡುಗೆಯಲ್ಲಿ ಮತ್ತು ಊಟದಲ್ಲಿ ಇದನ್ನು ಹೇಗೆ ಬಳಸ್ಬೋದು ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಇಲ್ಲಿ ನಾವು ಮೊದಲು ಏನಪ್ಪ ಅಂದರೆ ಹಾಗಲಕಾಯಿನ ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ನಂತರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಆ ನಂತರ ಒಂದು ನೀರಲ್ಲಿ ಇದನ್ನು ಚೆನ್ನಾಗಿ ನೆನೆಗೆ ಬಿಡ್ತಾಯಿದ್ದೀವಿ. ಕಾರಣ ಏನಾದರೂ ಡಸ್ಟ್ ಇದ್ದರೆ ಹೋಗಿಬಿಡಲಿ ಅಂಥೇಳಿ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡ್ಕೊಂಬಿಟ್ಟು ಈ ಒಂದು ನೀರಲ್ಲಿ ಹಾಕಿ ನೆನೆಗೆ ಇಡ್ತಾಯಿದ್ದೀವಿ. ಮತ್ತು ಇದರಲ್ಲಿ ಏನಪ್ಪ ಅಂದರೆ ನಾವು ಬೀಜಗಳನ್ನು ಕೂಡ ಬಳಸಿ ರೆಸಿಪಿನ ಮಾಡ್ತಾಯಿದ್ದೀವಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ತಗೋತಾ ಇದ್ದೀವಿ. ಅಂದರೆ ಈ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋಂಥ ಎರಡನೇ ಇಂಗ್ರೀಡಿಯೆಂಟ್ ಅಂತ ನಾವು ಹೇಳ್ಬೋದು. ಈ ಒಂದು ನೀರಲ್ಲಿ ನಾವು ಮೊದಲಿಗೆ ಬೆಲ್ಲವನ್ನು ತೊಗೋತಾ ಇದ್ದೀವಿ. ಸಾಮಾನ್ಯವಾಗಿ ನೀವು ಒಂದು 5 ಹಾಗಲಕಾಯಿನ ಬಳಸೋ ಹಾಗಿದ್ದರೆ ಒಂದು 250 ಗ್ರಾಮ್ವರೆಗೂ ನಿಮಗೆ ಬೆಲ್ಲ ಬೇಕಾಗುತ್ತೆ. ಅಂದರೆ ಅಷ್ಟು ಕಹಿಯಾಗಿರುತ್ತೆ. ಆ ಕಹಿ ಮುರಿಯೋಕ್ಕೇನಪ್ಪ ಅಂದರೆ ನಾವಿಲ್ಲಿ ಬೆಲ್ಲವನ್ನು ಬಳಸ್ತಾಯಿದ್ದೀವಿ. ಬೆಲ್ಲವನ್ನು ಚೆನ್ನಾಗಿ ನೀರಲ್ಲಿ ನೆನೆಯಿಡಬೇಕು. ಅಂದರೆ ನೀವು ರೆಸಿಪಿ ಮಾಡ್ತಿರುವಾಗ ಒಂದು 10 ನಿಮಿಷ ಮೊದಲು ಬೆಲ್ಲವನ್ನು ಚೆನ್ನಾಗಿ ಪುಡಿಯನ್ನಾಗಿ ಮಾಡ್ಕೊಂಬಿಟ್ಟು ಒಂದು ನೀರಲ್ಲಿ ನೀವೇನಪ್ಪ ಅಂದರೆ ನೆನೆಕ್ಕೆ ಇಟ್ಬಿಟ್ರೆ ಅದು ಚೆನ್ನಾಗಿ ಏನಪ್ಪ ಅಂದರೆ ಕರಗಿ ನೀರಲ್ಲಿ ಬೆರೆತು ಹೋಗುತ್ತೆ. ನಂತರ ನಾವು ಅದೇ ರೀತಿಯಾಗಿ ಹುಳಿಯನ್ನು ಕೂಡ ಇಲ್ಲಿ ಬಳಸ್ತಾಯಿದ್ದೀವಿ. ಹುಳಿಯನ್ನು ನಾವು ಹುಣಸೆ ಹಣ್ಣನ್ನು ಇಲ್ಲಿ ತೊಗೋತಾ ಇದ್ದೀವಿ. ಅದನ್ನು ಕೂಡ ಈ ಒಂದು ರೆಸಿಪಿಯಲ್ಲಿ ಬಳಸೋದ್ರಿಂದ ನಿಮಗೆ ಹಾಗಲಕಾಯಿಯಲ್ಲಿ ಸಿಗುವಂಥ ಕಹಿ ಪ್ರಮಾಣ ಕಡಿಮೆ ಆಗಿ ಅದರ ಜೊತೆಗೆ ಆರೋಗ್ಯಕರವಾದಂಥ ಲಾಭಕಾರಿ ಅಂಶಗಳು ಹಾಗೆ ಉಳ್ಕೊಂಡು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಶಕ್ತಿನ ತಂದುಕೊಡೋಕ್ಕೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ಏನಪ್ಪ ಅಂದರೆ ಹಾಗಲಕಾಯಲ್ಲಿ ಏನಪ್ಪ ಅಂದರೆ ಕಹಿ ಪ್ರಮಾಣ ಹೆಚ್ಚಾಗಿರುತ್ತೆ. ಆದ್ದರಿಂದ ಯಾರೂ ಅದನ್ನು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ನಾವಿಲ್ಲಿ ಹಾಗಲಕಾಯಲ್ಲಿ ಕಹಿ ಪ್ರಮಾಣವನ್ನು ಕಡಿಮೆ ಮಾಡೋಕ್ಕೆ ಒಂದು ಟ್ರಿಕ್ನ ಬಳಸ್ತಾಯಿದ್ದೀವಿ. ನೀವು ರೆಸಿಪಿಯಲ್ಲಿ ಇದನ್ನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ತೊಗೋಬೋದು. ಏನಪ್ಪ ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಅದನ್ನು ನಾವು ಕಟ್ ಮಾಡಿರೋಂತಹ ಹಾಗಲಕಾಯಿ ಪೀಸ್ಗಳನ್ನು ಅದರಲ್ಲಿ ನೆನೆಯಕ್ಕಿಡಬೇಕು. ಅದು ನೆನೆಯಕ್ಕಿಟ್ಬಿಟ್ರೆ ಚೆನ್ನಾಗಿ ಅದು ಏನಪ್ಪ ಅಂದರೆ ಕಲಿತ್ಬಿಟ್ಟು ಕಹಿ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ. ಮತ್ತು ಅದರಲ್ಲಿರುವ ರೋಗ ನಿರೋಧಕ ಶಕ್ತಿ ಉಳ್ಳಂಥ ಒಂದು ಪದಾರ್ಥ ಏನಿರುತ್ತೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಆದ್ದರಿಂದ ನಮ್ಮ ದೇಹಕ್ಕೆ ತುಂಬ ಲಾಭಕಾರಿ ಅಂಶಗಳು ಇದರಿಂದ ನಮಗೆ ದೊರೆಯುತ್ತೆ. ಇಲ್ಲಿ ನಾನು ಚಿಕ್ಕದಾಗಿ ನಿಮಗೆ ಹಾಗಲಕಾಯಿ ಬಗ್ಗೆ ಒಂದು ವಿಶೇಷ ಮಹತ್ವವನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗಲಕಾಯಿ ಏನಪ್ಪ ಅಂದರೆ BP ಇರೋರು, ಶುಗರ್ ಕಂಟ್ರೋಲ್ ಬರದೇ ಇರುವಾಗ ನೀವೇನಪ್ಪ ಅಂದರೆ ಹಾಗಲಕಾಯಿ ರೆಸಿಪಿ ಅಥವಾ ಹಾಗಲಕಾಯಿ ಜ್ಯೂಸನ್ನು ಮಾಡ್ಕೊಂಡು ಕುಡಿದಿದ್ದಾಗಿದ್ರೆ ಅಥವಾ ಹಾಗಲಕಾಯಿಯನ್ನು ನೀವು ಊಟದಲ್ಲಿ ಬಳಸೋ ಹಾಕಿದರೆ ಶುಗರ್ ಏನಪ್ಪ ಅಂದರೆ ಕಂಟ್ರೋಲ್ ಲೆವೆಲ್ಗೆ ಬರುತ್ತೆ ಮತ್ತು BP ಕಂಟ್ರೋಲ್ ಲೆವೆಲ್ಗೆ ಬರುತ್ತೆ. ಮತ್ತು ನರನಾಡಿಗಳಲ್ಲಿ ಈಗ ನರ ದೌರ್ಬಲ್ಯ ಅಂತ ಏನು ಕರಿತೀವಿ, ಕಾಲು ಜೋಮ್ ಹಿಡಿಯೋದಾಗಿರ್ಬೋದು, ಆಮೇಲೆ ಏನಪ್ಪ ಅಂದರೆ ಉರಿ ಬರ್ತಿರೋದಾಗಿರ್ಬೋದು, ಇಂಥವೆಲ್ಲ ಪ್ರಸಂಗಗಳಲ್ಲಿ ನಾವು ಈ ಹಾಗಲಕಾಯಿಯನ್ನು ಸತತವಾಗಿ ನಮ್ಮ ಊಟದಲ್ಲಿ ಆಹಾರದಲ್ಲಿ ತಿನ್ನುವ ಹಾಗಿದ್ದರೆ ಈ ಒಂದು ರೆಸಿಪಿಯಿಂದ ನಮಗೆ ಈ ಆರೋಗ್ಯಕರ ಲಾಭಕಾರಿ ಅಂಶಗಳು ಸಿಗೋದ್ರಿಂದ ಅವೆಲ್ಲ ನಮಗೆ ದೇಹಕ್ಕೆ ಬೇಕಾಗಿರುವ ಗುಣಲಕ್ಷಣ ಹೊಂದಿ ನಮ್ಮ ದೇಹವೇನಪ್ಪ ಅಂದರೆ ಆರೋಗ್ಯ ಪಡಿತೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ನಾವು ಇಲ್ಲಿ ಶೇಂಗಾ ಅಂದರೆ ಕಡಲೆಕಾಯಿಯನ್ನು ಏನಪ್ಪ ಅಂದರೆ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಾವಿಲ್ಲಿ ರಫ್ ಆಗಿ ಅದನ್ನು ಪೌಡ್ರನ್ನಾಗಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಈ ಒಂದು ಕರಿಯಲ್ಲಿ ಬೈಂಡಿಂಗ್ ಬರೋಕ್ಕೋಸ್ಕರ ನಾವು ಆ ಪುಡಿಯನ್ನು ಇಲ್ಲಿ ಬಳಸ್ತಾ ಇರೋದು. ನಂತರ ನಾವು ಸಾಧಾರಣವಾಗಿ ಒಂದು ಜೀರಿಗೆ ಹಾಗೆ ಅರಿಶಿಣದೊಂದಿಗೆ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊತಾ ಇದ್ದೀವಿ.
ಅದರಲ್ಲಿ ಏನಪ್ಪ ಅಂತಂದರೆ ಈ ಕಟ್ ಮಾಡಿರೋಂತಹ ಹಾಗಲಕಾಯಿ ಪೀಸ್ಗಳು ಏನು ನೀರಲ್ಲಿ ನೆಂದುಬಿಟ್ಟು ಉಪ್ಪಿನೊಂದಿಗೆ ಏನಪ್ಪ ಅಂದರೆ ಕಹಿ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯಕರ ಅಂಶದೊಂದಿಗೆ ಏನಪ್ಪ ಅಂದರೆ ನಾವಿಲ್ಲಿ ರೆಸಿಪಿಯಲ್ಲಿ ಆ ಹಾಗಲಕಾಯಿಯ ಚಿಕ್ಕದಾಗಿ ಕಟ್ ಮಾಡಿರೋಂಥ ಪೀಸ್ಗಳನ್ನು ಇಲ್ಲಿ ಬಳಸ್ತಾಯಿದ್ದೀವಿ. ಇದನ್ನು ನಾವು ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಎಲ್ಲಿವರೆಗೂ ಬಾಡಿಸ್ಬೇಕಪ್ಪ ಅಂತಂದರೆ ನೀವು ಹಾಗಲಕಾಯಿ ಬಣ್ಣ ಬದಲಾಗಿ ಕಂದು ಬಣ್ಣಕ್ಕೆ ತಿರುಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಏನಪ್ಪ ಅಂದರೆ ನಾವು ಇಲ್ಲಿ ಇದನ್ನು ಬಾಡಿಸ್ಬೇಕು. ಇಲ್ಲಿ ಏನಪ್ಪ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ತಾಳಿಸೋದು ಅಥವಾ ಬಾಡಿಸುವುದೇ ಮುಖ್ಯವಾದ ಅಂಶ. ಇಲ್ಲಿ ನಾವು ಚೆನ್ನಾಗಿ ಒಮ್ಮೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದ್ದರೆ ನಿಮಗೆ ಕಹಿ ಪ್ರಮಾಣ ಅನ್ನೋದು ಹೆಚ್ಚಿಗೆ ಸಿಗೋದಿಲ್ಲ. ಆಮೇಲೆ ಬಾಯಲ್ಲಿ ಕೂಡ ಟೇಸ್ಟಾಗಿ ಈ ಒಂದು ರೆಸಿಪಿ ಮೂಡಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಇದು ಇಲ್ಲಿ ನೀವು ಟ್ರಿಪ್ಸ್ ಅಂತ ಇದೇನಪ್ಪ ಅಂದರೆ ನೀವು ತಿಳ್ಬೋದು. ಯಾಕಂದರೆ ಸಾಮಾನ್ಯವಾಗಿ ಹಾಗಲಕಾಯಿ ಕಹಿಯಾಗಿರೋದ್ರಿಂದ ಯಾರೂ ಅದನ್ನು ತಿನ್ನೋದಿಲ್ಲ. ಆದರೆ ಈ ರೀತಿಯಾಗಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟಾಗಿ ನಾವು ಇದನ್ನು ಮಾಡಿಕೊಂಡಾಗ ಈ ರೀತಿಯಾಗಿ ಚೆನ್ನಾಗಿ ಬಾಡಿಸಿದಾಗ ನಮಗೇನಪ್ಪ ಅಂದರೆ ತಿನ್ನೋಕ್ಕೆ ಯೋಗ್ಯವಾಗಿ ಹಾಗಲಕಾಯಿ ಸಿಗುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ಏನಪ್ಪ ಅಂದರೆ ಹಾಗಲಕಾಯಿ ತಿನ್ನೋಕ್ಕೆ ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ನಾವು ಗಟ್ಟಿಯಾಗಿರೋದ್ರಿಂದ ಹೆಚ್ಚಿಗೆ ಬಳಸೋಕ್ಕೆ ಹೋಗೋದಿಲ್ಲ. ಎಲ್ಲಿ ತಿನ್ನೋಕ್ಕೆ ಆಗಲ್ಲಪ್ಪ ಅಂಥೇಳಿ ನಾವು ಬಿಟ್ಟುಬಿಡ್ತೀವಿ. ಆದರೆ ಈ ರೀತಿಯಾಗಿ ನೀವು ಚೆನ್ನಾಗಿ ಒಗ್ಗರಣೆಯಲ್ಲಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ ಅದೇನಪ್ಪ ಅಂದರೆ ಚೆನ್ನಾಗಿ ತಿನ್ನೋಕ್ಕೆ ಮೆತ್ತಗಾಗಿ ಮೂಡಿ ಬರುತ್ತೆ. ಎಲ್ಲಿವರೆಗೂ ಫ್ರೈ ಮಾಡ್ಬೇಕಂದ್ರೆ ಕಲರ್ ಚೇಂಜ್ ಆಗಿಬಿಟ್ಟು ಗೋಲ್ಡನ್ ಬ್ರೌನ್ವರೆಗೆ ಕಲರ್ ಬರುತ್ತೆ. ಅದಲ್ಲದೆ ಸುಮಾರು 20 ನಿಮಿಷದಿಂದ ಅರ್ಧ ಗಂಟೆವರೆಗೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಇದನ್ನು ಕೈ ಆಡಿಸ್ಬಿಟ್ಟು ಫ್ರೈ ಮಾಡಿದ್ದೇ ಹಾಕಿದರೆ ಇದು ಚೆನ್ನಾಗಿ ಮೆತ್ತಗಾಗಿಬಿಟ್ಟು ನೀವು ತಿನ್ನೋಕ್ಕೆ ಬೇಕಾಗಿರೋಂಥ ರೈಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದು ಮೂಡಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದಲ್ಲದೆ ಕಹಿ ಕೂಡ ಮುರಿದ್ಬಿಟ್ಟು ಚೆನ್ನಾಗಿ ತಿನ್ನೋಕ್ಕೆ ಟೇಸ್ಟಿಯಾಗಿ ಕೂಡ ಇದು ಇರುತ್ತೆ. ಸ್ನೇಹಿತರೆ, ಹಾಗಲಕಾಯಿ ಆಗಿರ್ಬೋದು, ನುಗ್ಗೆಕಾಯಿ ಆಗಿರ್ಬೋದು, ಇವೆರಡೂ ಏನಪ್ಪ ಅಂದರೆ ನಾವು ರೇರ್ ವೆಜಿಟೇಬಲ್ ಅಂತ ಕರಿಬೋದು. ಸಾಮಾನ್ಯವಾಗಿ ಏನಪ್ಪ ಅಂದರೆ ಇದನ್ನು ತಯಾರಿಸೋ ಕ್ರಮ ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ. ಆಮೇಲೆ ಅದರಿಂದ ಸಿಗುವಂಥ ಲಾಭಕಾರಿ ಅಂಶಗಳು ಕೂಡ ಹೆಚ್ಚಾಗಿ ತಿಳಿದಿರೋದಿಲ್ಲ. ಆದ್ದರಿಂದ ಇದನ್ನು ನಾವು ಹೆಚ್ಚಾಗಿ ಬಳಸೋದಿಲ್ಲ. ಆದರೆ ಇದನ್ನು ಪ್ರತಿದಿನ ಆಗಿರ್ಬೋದು, ವಾರಕ್ಕೆ 1ರಿಂದ 3 ಸರಿ ಆಗಿರ್ಬೋದು, ಊಟದಲ್ಲಿ ಆಹಾರದಲ್ಲಿ ಇದನ್ನು ಸತತವಾಗಿ ಬಳಸೋದ್ರಿಂದ ನಮಗೆ ದೇಹಕ್ಕೆ ಬೇಕಾಗಿರುವ ಪೌಷ್ಟಿಕ ಲಾಭಾಂಶಗಳು ಸಿಗೋದಲ್ಲದೆ ದೇಹದ ಒಂದು ಆರೋಗ್ಯ ಸುಧಾರಿಸಿ ದೇಹವನ್ನು ಸುಸ್ಥಿತಿಯಲ್ಲಿ ಇರೋಕ್ಕೆ ಇದು ನಮಗೆ ತುಂಬ ಸಹಾಯಕಾರಿಯಾಗಿ ಮೂಡಿಬರುತ್ತೆ. ಶುಗರ್ ಹತೋಟಿಗೆ ಬರದೇ ಇರ್ಬೋದು, ಅಥವಾ ಕಾಲಿನಲ್ಲಿ ಆಗಿರ್ತಕ್ಕಂಥ ವೇರಿಕೋಸು ಮತ್ತು ಕಾಲಿನಲ್ಲಿ ಬರುವಂತಕ್ಕಂಥ ಜೋಮು, ಹಲವಾರು ನರಗಳಿಂದ ಆಗಿರ್ತಕ್ಕಂತಹ ಏನಪ್ಪ ಅಂದರೆ ಆರೋಗ್ಯ ಸಮಸ್ಯೆಗಳೇನಿರ್ತವೆ, ನರಗಳಿಂದ ಉಂಟಾಗುವ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳು, ಈ ಕೇವಲ ಹಾಗಲಕಾಯಿಯನ್ನು ಆಗಾಗ್ಗೆ ಸೇವಿಸೋದ್ರಿಂದ ನಾವು ಅದರಿಂದ ಮುಕ್ತಿ ಪಡಿಬೋದು. ಮತ್ತು ನಮ್ಮ ದೇಹವು ಎಲ್ಲ ರೀತಿ ಬೇರೆ ರೋಗಗಳಿಗೆ ಕೂಡ ಇಮ್ಯುನಿಟಿ ಪವರ್ ಅಂತ ನಾವೇನು ಕರಿತೀವಿ, ಅದು ಈ ಕೇವಲ ಹಾಗಲಕಾಯಿ ಆಗಿರ್ಬೋದು, ನುಗ್ಗೆಕಾಯಿ ಆಗಿರ್ಬೋದು ಹೆಚ್ಚಾಗಿ ಬಳಸೋದ್ರಿಂದ ನಮಗೆ ಸಿಗುತ್ತೆ ಅನ್ನೋದನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಹುಣಸೆಹಣ್ಣು, ಬೆಲ್ಲದ ಲಿಕ್ವಿಡನ್ನ ಬಳಸ್ತಾ ಇದ್ದೀವಿ. ಮತ್ತು ಸ್ಪೈಸಿ ಟಚ್ಗಾಗಿ 3 ಮೆಣಸಿನಕಾಯಿನ ಹಾಕಿ ಇಲ್ಲಿ ಏನಪ್ಪ ಅಂದರೆ ನಾವು ರೆಸಿಪಿನ ರೆಡಿ ಮಾಡ್ತಾಯಿದ್ವಿ. ನಂತರ ಇದಕ್ಕೇನಪ್ಪ ಅಂದರೆ ಆ ಲಿಕ್ವಿಡನ್ನ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಚೆನ್ನಾಗಿ ಬಿಸಿಯಾಗಿ ನೀವು ಸರ್ವ್ ಮಾಡ್ಬೋದು. ಸ್ನೇಹಿತರೆ, ಈ ರೆಸಿಪಿನ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ನಲ್ಲಿ ಹೇಳೋಕ್ಕೆ ಮರಿಬೇಡಿ. ಇದಲ್ಲದೆ ನಿಮ್ಮದೇನಾದರೂ ಸಜೆಷನು ಅಥವಾ ಕ್ವೈರೀಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಾವು ಕೇಳ್ಬೋದು. ಹಾಗಿದ್ರೆ ಸ್ನೇಹಿತರೆ, ಈ ರೆಸಿಪಿ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಚಾನಲ್ನ ವಿಡಿಯೋಗಳನ್ನು ಮೊದಲದಾಗಿ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದೇ ರೀತಿಯಾಗಿ ರುಚಿಕರ ಆರೋಗ್ಯಕರ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ. ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ. ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಶ್ರೀ ನಳಪಾಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.